ಚೀನಾ ವಿಷಯವಾಗಿ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಸಿಕೊಂಡಿದ್ದ ಬಿಜೆಪಿ ಈಗ ತನ್ನದೇ ಕಚೇರಿಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷದ ನಿಯೋಗದೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಿರೋದು ಹೇಗಿದೆ? ಇದರ ಬಗ್ಗೆ ಬಿಜೆಪಿ ನಾಯಕರು ಏನು ಹೇಳಬಲ್ಲರು? ಬೂಟಾಟಿಕೆಗೆ ಯಾವುದೇ ಮಿತಿ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಗಿದೆಯಾ? ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಪಕ್ಷದ ಹಿರಿಯ ನಾಯಕರೊಂದಿಗೆ ಮಾತುಕತೆ ನಡೆಸಿದೆ. 2020ರ ಗಾಲ್ವಾನ್ ಕಣಿವೆ ಘರ್ಷಣೆಯ ನಂತರ ಇದೇ ಮೊದಲ ಬಾರಿ ಇಂಥದೊಂದು ಬೆಳವಣಿಗೆ ನಡೆದಿದೆ. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷವನ್ನ ಚೀನಿ ಏಜೆಂಟ್ ಅಂತ ಹಣೆಪಟ್ಟಿ ಕಟ್ತಾ ಇದ್ದ ಬಿಜೆಪಿ ಈಗ ಅದೇ ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಮಾತುಕತೆ ನಡೆಸಿದೆ. ಆರ್ಎಸ್ಎಸ್ ಕೂಡ ತಮ್ಮ ಕಚೇರಿಯಲ್ಲಿ ಕೂರಿಸಿಕೊಂಡು ಮಾತುಕತೆ ನಡೆಸಿದೆ. ಈ ನಿಯೋಗದೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡವರು ಬಿಜೆಪಿ ನಾಯಕರಷ್ಟೇ ಅಲ್ಲ, ಅವರು ಆರ್ಎಸ್ಎಸ್ ನಾಯಕರೂ ಹೌದು. ಒಂದ್ ಕಾಲದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮುಗಿ ಬೀಳ್ತಿದ್ದವರು ಈಗ ಚೀನಾಗೆ ಹತ್ರ ಆಗೋಕೆ ಸಿದ್ಧವಾದಂತಿದೆ. 2020ರ ಗಾಲ್ವಾನ್ ಕಣಿವೆ ಘರ್ಷಣೆ ನಂತರ ಸ್ಥಗಿತಗೊಂಡಿದ್ದ ಚೀನಾದ ಹೂಡಿಕೆಯನ್ನು ಒಳಗೊಂಡ ಅನೇಕ ಸರ್ಕಾರಿ ಒಪ್ಪಂದಗಳನ್ನ ಮರು ಪ್ರಾರಂಭಿಸುವ ಬಗ್ಗೆ ಹಣಕಾಸು ಸಚಿವಾಲಯ ಚರ್ಚೆ ಮಾಡ್ತಿರೋ ಬಗ್ಗೆ ಕೆಲವು ದಿನಗಳ ಹಿಂದೆ ವರದಿ ಇತ್ತು. ಅದಕ್ಕೆ ಪಿಎಂಒ ಇನ್ನೂ ಹಸಿರು ನಿಶಾನೆ ತೋರಿಸಿಲ್ಲ ಅನ್ನೋದು ಬೇರೆ. ಆದ್ರೆ ಸರ್ಕಾರಗಳು ತಮ್ಮದೇ ಆದ ಒತ್ತಡಗಳನ್ನ ಎದುರಿಸೋದ್ರಿಂದ ಏನೂ ಆಗ್ಬಹುದು. ವಿದೇಶಾಂಗ ನೀತಿ ಬದಲಾಗ್ತಾನೆ ಇರುತ್ತೆ. 5 ವರ್ಷಗಳ ಹಿಂದೆ ವಿದೇಶಾಂಗ ನೀತಿ ಭಿನ್ನವಾಗಿತ್ತು. ಮತ್ತೀಗ ಟ್ರಂಪ್ ಇಡೀ ವಿಶ್ವ ಕ್ರಮವನ್ನು ಬದಲಾಯಿಸಿದ್ದಾರೆ. ಭಾರತ ಸರ್ಕಾರ ಮತ್ತೊಮ್ಮೆ ಚೀನಾ ಸರ್ಕಾರದೊಂದಿಗೆ ಸಂಬಂಧ ಸುಧಾರಿಸೋಕೆ ಪ್ರಯತ್ನಿಸ್ತಾ ಇರುವಂತೆ ಕಾಣಿಸಬಹುದು. ಆದರೆ ಬಿಜೆಪಿ ಕಚೇರಿಗೆ ಚೀನಾ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಭೇಟಿ ಕೊಟ್ಟಿರೋದು ಅಚ್ಚರಿ ಮೂಡಿಸಿದೆ ಮತ್ತು ಆ ನಿಯೋಗದೊಂದಿಗಿನ ಫೋಟೋವನ್ನ ಹಿರಿಯ ಬಿಜೆಪಿ ನಾಯಕರು ಶೇರ್ ಮಾಡ್ತಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಅವರು ಈ ಫೋಟೋ ಹಂಚಿಕೊಂಡಿದ್ದಾರೆ. ವರದಿಗಳ ಪ್ರಕಾರ ಆರ್ಎಸ್ಎಸ್ ಸದಸ್ಯರೂ ಕೂಡ ಈ ಸಭೆಯಲ್ಲಿ ಹಾಜರಿದ್ದರು. ಹಾಗಾದ್ರೆ ರಾಹುಲ್ ಗಾಂಧಿ ಚೀನಾದ ಬಗ್ಗೆ ಹೇಳಿಕೆ ನೀಡಿದಾಗ ಬಿಜೆಪಿ ಸದಸ್ಯರಿಗೆ ಯಾಕೆ ಸಹಿಸೋಕಾಗೋದಿಲ್ಲ? ಭಾರತ ಸರ್ಕಾರ ಚೀನಾ ಸರ್ಕಾರದೊಂದಿಗೆ ಮಾತಾಡಿದ್ರೆ ಅದು ಅರ್ಥವಾಗುವಂತದ್ದು. ಆದರೆ ಪಕ್ಷಗಳ ನಡುವಿನ ಈ ಭೇಟಿ ಅರ್ಥ ಏನು? ಕಳೆದ 4 ವರ್ಷಗಳಿಂದ ಹಳಸಿರುವ ಎರಡೂ ದೇಶಗಳ ಸಂಬಂಧವನ್ನ ಸುಧಾರಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳು ತಪ್ಪಲ್ಲ. ಆದರೆ ಅದು 2 ಸರ್ಕಾರಗಳ ನಡುವಿನ ವ್ಯವಹಾರ ಆಗಿದೆ. ಹಾಗಿರುವಾಗ ಅದನ್ನ ಬಿಜೆಪಿ ಯಾಕೆ ಮಾಡ್ತಿದೆ? ಜುಲೈ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಬಂದಾಗಿನಿಂದ ಅವರು ಸುಂಕದ ವಿಷಯದ ಬಗ್ಗೆ ಭಾರತಕ್ಕೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಟ್ರಂಪ್ ಅವರ ಸುಂಕ ನೀತಿಯನ್ನ ಉಲ್ಲೇಖಿಸಿದ್ರು ಮತ್ತು ನಮ್ಮ ವಿದೇಶಾಂಗ ನೀತಿ ಅಮೆರಿಕಕ್ಕೆ ತಲೆಬಾಗಿದೆ ಅಂತ ಹೇಳಿದ್ರು. ಆಗ ಬಿಜೆಪಿ ವಕ್ತಾರ ಆರ್ಪಿ ಸಿಂಗ್, ರಾಹುಲ್ ಗಾಂಧಿ ಚೀನಾದ ಭಾಷೆಯನ್ನ ಮಾತನಾಡ್ತಾರೆ, ಚೀನಾ ಏನ್ ಹೇಳುತ್ತೋ ಅದನ್ನ ಅವರು ಹೇಳ್ತಾರೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ಟೀಕಿಸ್ತಿದ್ರೆ ಚೀನಾದ ಭಾಷೆಯನ್ನ ಮಾತನಾಡ್ತಾರೆ ಅಂತ ಟೀಕಿಸಿದ್ದ ಬಿಜೆಪಿ ನಾಯಕರು ಈಗ ಹೇಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರ ಜೊತೆ ಫೋಟೋ ತೆಗೆಸಿಕೊಳ್ತಿದ್ದಾರೆ? ಅಧಿಕೃತ ಮಾತುಕತೆಗಳ ರೀತಿಯಲ್ಲಿ ಅದರ ಜೊತೆ ಯಾಕೆ ಚರ್ಚೆಗಳನ್ನ ನಡೆಸ್ತಿದ್ದಾರೆ? ಹಾಗಾದ್ರೆ ಈಗ ಚೀನಾದ ಭಾಷೆಯನ್ನ ಮಾತನಾಡ್ತಿರೋರು ಯಾರು? ಚೀನಾ ಆಕ್ರಮಣದ ವಿಷಯವಾಗಿ ರಾಹುಲ್ ಈ ಹಿಂದೆ ಮಾತಾಡಿದ್ದಾಗ ಅದು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಹುಲ್ ಗಾಂಧಿ ನಿಜವಾದ ಭಾರತೀಯರಾಗಿದ್ರೆ ಅಂತಹ ಹೇಳಿಕೆಯನ್ನ ನೀಡ್ತಿರ್ಲಿಲ್ಲ ಅಂತ ಆಕ್ಷೇಪಿಸಿದ್ರು. ಕಳೆದ ವರ್ಷ ಸಂಸತ್ತಿನ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತು ಭಯೋತ್ಪಾದನೆ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದಾಗ ರಾಹುಲ್ ಗಾಂಧಿ ಚೀನಾವನ್ನ ತೀವ್ರವಾಗಿ ಟೀಕಿಸಿದ್ರು. ಆಗ ಅಮಿತ್ ಶಾ ಭಾರತ ಚೀನಾದೊಂದಿಗೆ ಯುದ್ಧದಲ್ಲಿದ್ದಾಗ ಚೀನಾಗೆ ಅಕ್ಸೈ ಚೀನ್ ಪ್ರದೇಶ ಬಿಟ್ಕೊಡ್ಲಾಯ್ತು ಅಂತ ತಕರಾರು ತೆಗೆದಿದ್ರು. ಹಾಗಾದ್ರೆ ಈಗ ಬಿಜೆಪಿ ಕಚೇರಿಗೆ ಬಂದ ನಿಯೋಗವನ್ನ ಅಕ್ಸೈ ಚೀನ್ ಪ್ರದೇಶವನ್ನ ಯಾವಾಗ ನೀಡ್ತೀರಿ ಅಂತ ಏನಾದ್ರೂ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಕೇಳ್ತಾರ? ಬಿಜೆಪಿ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಆದ್ರೆ ವಿರೋಧ ಪಕ್ಷದ ನಾಯಕರನ್ನ ಮಾತ್ರ ಯಾಕೆ ಟೀಕಿಸಲಾಗುತ್ತೆ? ಈ ಹಿಂದೆ ರಾಹುಲ್ ಗಾಂಧಿ ಚೀನಾ ನಾಯಕರನ್ನ ಭೇಟಿಯಾದಾಗ ಬಿಜೆಪಿ ತೀವ್ರವಾಗಿ ಟೀಕಿಸಿತ್ತು. ಈಗ ಚೀನಾದ ನಾಯಕರು ಬಿಜೆಪಿ ಕಚೇರಿಯಲ್ಲಿ ಕೂತಿದ್ದಾರೆ ಮತ್ತು ಅವರ ಜೊತೆ ಇದೇ ನಾಯಕರು ಫೋಟೋ ತೆಗೆಸಿಕೊಳ್ತಿದ್ದಾರೆ. ಈ ಭೇಟಿ ಬಗ್ಗೆ ಕಾಂಗ್ರೆಸ್ ಪಕ್ಷ ತೀವ್ರ ಪ್ರತಿಕ್ರಿಯೆ ಕೊಟ್ಟಿದೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್, ಬಿಜೆಪಿ ನಾಯಕರು ಮತ್ತು ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಾಯಕರ ನಡುವೆ ಸಭೆ ನಡೀತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಚೀನಾ ಪಾಕಿಸ್ತಾನವನ್ನ ಬೆಂಬಲಿಸಿತು. ನಮ್ಮ ಧೈರ್ಯಶಾಲಿ ಸೈನಿಕರು ಗಾಲ್ವಾನ್ ಕಣಿವೆಯಲ್ಲಿ ಹುತಾತ್ಮರಾದರು. ಚೀನಾ ಲಡಾಖ್ ಅನ್ನ ಅತಿಕ್ರಮಿಸಿದೆ. ಅದು ಅರುಣಾಚಲ ಪ್ರದೇಶದಲ್ಲಿ ಹಳ್ಳಿಗಳನ್ನ ಸ್ಥಾಪಿಸುತ್ತಿದೆ. ಹಾಗಾದ್ರೆ ಈ ಸಂಬಂಧವನ್ನ ಏನಂತ ಕರಿಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ರಂಪ್ ನೀತಿಯನ್ನ ಗಮನಿಸುತ್ತಿದ್ರೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಉತ್ತಮಗೊಳ್ಳೋದು ಎರಡೂ ದೇಶಗಳಿಗೆ ಅತ್ಯಗತ್ಯ. ಆದರೆ ಕೆಲವೇ ತಿಂಗಳ ಹಿಂದೆ ಆಪರೇಷನ್ ಸಿಂಧೂರ್ನಲ್ಲಿ ಚೀನಾ ಪಾಕಿಸ್ತಾನವನ್ನ ಬಹಿರಂಗವಾಗಿ ಬೆಂಬಲಿಸಿರುವಾಗ ಈಗ ಅದರೊಂದಿಗೆ ಮುಂದುವರಿಯೋದೇ ಇದ್ದಲ್ಲಿ ಅದರ ಬಗ್ಗೆ ದೇಶಕ್ಕೆ ತಿಳಿಸೋದು ಮುಖ್ಯ ಅಲ್ವಾ? ಭಾರತ ಸರ್ಕಾರ ಸಂಸತ್ತಿನಲ್ಲಿ ಈ ವಿಷಯಗಳ ಬಗ್ಗೆ ಏನನ್ನೂ ಹೇಳೋದಿಲ್ಲ. ಹಾಗಿರುವಾಗ ಬಿಜೆಪಿ ಮಾತ್ರ ಚೀನಾದ ಜನರನ್ನ ತಾನು ಬಯಸಿದಾಗೆಲ್ಲ ಭೇಟಿ ಆಗ್ಬಹುದಾ? ರಾಹುಲ್ ಗಾಂಧಿ ಅದನ್ನ ಮಾಡಿದ್ರೆ ಅವರು ದೇಶದ್ರೋಹಿ ಮತ್ತು ಚೀನಾದ ಏಜೆಂಟ್ ಆಗ್ಬಿಡ್ತಾರಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.